ಆಗ್ತಿದೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಮೊನ್ನೆ ಸಿದ್ದರಾಮಯ್ಯನವರು ಒಂದು ಶಾಸಕರಾದಂತ ಕೋನ್ ರೆಡ್ಡಿ ಅವರ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳಿಕೆ ಕೊಡ್ತಾರೆ. ಸಮಸ್ತ ಕನ್ನಡದ ಬಂಧುಗಳ ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡ ಧರ್ಮದ ಬಗ್ಗೆ, ಇಡೀ ಕನ್ನಡ ಸಮಾಜನ, ಕನ್ನಡ ಧರ್ಮವನ್ನ, ಕರ್ನಾಟಕವನ್ನ ಮುನ್ನಡೆಸಿ ಅಂತ ಹೇಳ್ಬಿಟ್ಟು ತಮಗೆ ಅಧಿಕಾರ ಕೊಟ್ಟಿದ್ದಾರೆ ಮೊನ್ನೆ ಸಿದ್ದರಾಮಯ್ಯನವರೇ. ನಿಮ್ಮ ಹೇಳಿಕೆ ಅತ್ಯಂತ ಬಾಲಿಶವಾಗಿದ್ದು, ಅತ್ಯಂತ ನಿಮ್ಮ ಇಡೀ ರಾಜಕೀಯ ಜೀವನದಲ್ಲೇ ಒಂತರಹ ತೂಕ ಕಳ್ಕೊಳ್ಳುವಂತಹ ಒಂದು ಹೇಳಿಕೆ ಅದು. ಯಾವುದೇ ಒಂದು ಸಮಾಜ, ಯಾವುದೇ ಒಂದು ಸಮುದಾಯ, ಯಾವುದೇ ಒಂದು ದೇಶ ಮುಂದುವರಿಬೇಕಂದ್ರೆ ಅಲ್ಲಿ ಜನಸಂಖ್ಯೆ ತುಂಬಾ ಮುಖ್ಯ ಆಗುತ್ತೆ. ಜನಸಂಖ್ಯೆನೇ ಇಲ್ಲ ಅಂದ್ರೆ ಅಲ್ಲಿ ಯಾವ ಮುಖ್ಯ, ಏನು ಸಮಾಜ ಕಟ್ಟಕ್ಕಾಗುತ್ತೆ, ಯಾವ ದೇಶ ಹೆಂಗ್ ನಡ್ಸಕ್ಕಾಗುತ್ತೆ, ದೇಶ ಹೆಂಗ್ ಮುಂದುವರಿಯುತ್ತೆ, ಕನ್ನಡಿಗರ ಔನ್ನತ್ಯತೆ ಸಾಗ್ಬೇಕಾಗುತ್ತೆ. ಸಿದ್ದರಾಮಯ್ಯನವರ ಹೇಳಿಕೆಯನ್ನ ಸಂಪೂರ್ಣ ತುಂಡವಾಗಿ ತೀವ್ರವಾಗಿ ಖಂಡಿಸ್ತಾ ಇದ್ದೀನಿ. ಅವ್ರ ಹೇಳಿಕೆಯನ್ನ ಏನಂತ ಹೇಳಿಕೆ ಕೊಟ್ಟಿದ್ದಾರೆ? ಕನ್ನಡಿಗರು ಒಂದು ಮಗು ಮಾಡ್ಕೊಳ್ಳಿ ಅಥವಾ 2 ಮಗು ಮಾಡ್ಕೊಳ್ಳಿ ಅಂತ ಒಂದು ಬಾಲಿಶವಾದ, ತುಂಬಾ ಹೀನಯವಾದ ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನ ಸಮಸ್ತ ಕನ್ನಡ ಬಂಧುಗಳು ಈ ಹೇಳಿಕೆಯ ವಿರುದ್ಧ ನಿಂತಿದ್ದಾರೆ. ಏನಪ್ಪಾ, ಇಂಥ ಮುಖ್ಯಮಂತ್ರಿಗೆ ನಾವು ಅಧಿಕಾರ ಕೊಟ್ಟಿದೀವ ಅಂತ ಹೇಳ್ಬಿಟ್ಟು ತೀವ್ರ ಅಸಮಾಧಾನ ವ್ಯಕ್ತಪಡಿಸ್ತವ್ರೆ. ಯಾವುದೇ ಒಂದು ಸಮಾಜ, ನಮ್ಮ ಕನ್ನಡ ಧರ್ಮ ಆಗೋದು, ಕನ್ನಡ ಸಮಾಜ ಉಳಿಬೇಕು, ಬೆಳಿಬೇಕಂದ್ರೆ ನಮ್ಮ ಕನ್ನಡ ದೇಶನೇ ಅಂತಲ್ಲ, ಬೇರೆ ಯಾವುದೇ ದೇಶಗಳು ತಗೊಳ್ಳಿ, ಯಾವುದೇ ದೇಶ ಮುಂದುವರಿಬೇಕು, ಅದಕ್ಕೆ ಸಮಾನಾಂತರವಾಗಿ ಯುಗಗಳು ಹೋದ್ರೂ ಚೆನ್ನಾಗಿರ್ಬೇಕು ಅಂತ ಇದ್ರೆ ಎರುವಣಿಕೆ ಪ್ರಮಾಣ 3.5 ಅಥವಾ 4 ಅನುಪಾತ ಇರಬೇಕು. ಆದ್ರೆ ನಮ್ಮ ಕನ್ನಡ ದೇಶದಲ್ಲಿ ಎರುವಣಿಕೆ ಪ್ರಮಾಣ 1 ಬಂದ್ಬಿಟ್ಟಿದೆ, ಅಥವಾ 1.4, 1.6 ಇದೆ. ಇದನ್ನ ಮುಖ್ಯಮಂತ್ರಿ ಹೇಳಿಕೆ ಕೊಡ್ಬೇಕಾದ್ರೆ ಕನಿಷ್ಠ ಅಂದ್ರು ನಮ್ಮ ಕನ್ನಡ ಬಂಧುಗಳು ಸರಿಯಾದ ಸಮಯಕ್ಕೆ ಮದುವೆಯಾಗಿ ಕನಿಷ್ಠ 4ರಿಂದ 5 ಜನ ಮಕ್ಕಳು ಮಾಡ್ಕೊಳ್ರಿ. ಎರುವಣಿಕೆ ಪ್ರಮಾಣ 3.5ರಿಂದ 4 ಅನುಪಾತ ಇದ್ರೆ ನಮ್ಮ ಕನ್ನಡ ದೇಶ ಉಳಿಯುತ್ತೆ, ನಮ್ಮ ಕನ್ನಡದ ಉಳಿಯುತ್ತೆ, ಕನ್ನಡಿಗ ಉಳಿತೀವಿ ಅಂತ ಒಂದು ಹೇಳಿಕೆ ಕೊಡ್ಬೇಕಾಗಿತ್ತು. ಇವರು ಒಂದು ಕನ್ನಡ ಧರ್ಮವನ್ನ, ಕನ್ನಡ ಸಮಾಜವನ್ನು ಮುನ್ನಡೆಸುವಂತ ಒಂದು ನಾಯಕರು ಇವರು. ಈಗಿರೋ ಸಂದರ್ಭದಲ್ಲಿ 1 ಮಗು ಮಾಡ್ಕೊಳ್ಳಿ, 2 ಮಗು ಮಾಡ್ಕೊಳ್ಳಿ ಅಂತ ಒಂದು ಬಾಲಿಶವಾದ ಹೇಳಿಕೆ. ಅದು ಒಂಥರ ಆ ಹೇಳಿಕೆ ಒಂದು ತೂಕನೇ ಇಲ್ಲ. ಇಡೀ ನಮ್ಮ ಕನ್ನಡ ಬಂಧುಗಳು ಇದ್ರ ವಿರುದ್ಧ ಸಿಡಿದೆದ್ದಿದ್ದಾರೆ. ಅದರಿಂದ ಕೂಡಲೇ ಈ ಹೇಳಿಕೆಯನ್ನ ಹಿಂದಕ್ಕೆ ತಗೊಂಡು ಸಿದ್ದರಾಮಯ್ಯನವರು ಸಮಸ್ತ ಕನ್ನಡ ಬಂಧುಗಳ ಕ್ಷಮೆ ಕೇಳಬೇಕು. ಈ ವಿಚಾರ ಸಂಬಂಧಪಟ್ಟಂಗೆ ಕ್ಷಮೆ ಕೇಳಿ, ತಿಳುವಳಿಕೆಯಲ್ಲಿ ಮಾತಾಡಿದ್ನಂತ ಬಿಟ್ಟು ಕ್ಷಮೆ ಕೇಳ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಆಗ್ರಹ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.